ಆಗಲ್ಲ. ಮತ್ತೆ ಬೇರೆನಲ್ಲಿ 69ನಲ್ಲಿ ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ಜಾಸ್ತಿ ಮಾಡಿ ಲಿಮಿಟ್ ಮಾಡಕ್ಕೆ ಈಗ ನಿಮ್ಮ ಶಾಸಕರಿಗೆ 2 ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡ್ರಿ. ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡ್ರಿ ದಯವಿಟ್ಟು. ಅವಕಾಶ ಇದೆ. ಒಂದು ಅಥವಾ 2 ಸ್ಟಾರ್ ಆಯ್ತು ಹೇಳಿದ್ರಲ್ಲ ಈಗ ಶಾಸಕರಿಗೆ 2 ಅವಕಾಶ ಆಯ್ತು ಹೇಳಿ ಸರ್. 20 ಆಯ್ತು ಮುಟ್ಕೊಳ್ಳಿ, ಲಿಮಿಟ್ ಮಾಡ್ಬೇಡ ಸರ್. ದಯಮಾಡಿ 30 ಅವಕಾಶ ಮಾಡ್ಕೊಡಿ. ಆಯ್ತು ಮೂರ್ತಿ ಅವ್ರೆ, ಒಂದ್ ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರೋಲ್ಲ, ಹೇಳಿದ್ರಲ್ಲ, ದಯಮಾಡಿ 1 ಅವಕಾಶ 30 ಅವಕಾಶ ಮಾಡ್ಕೊಡಿ. ಎಲ್ಲ ಜೂನಿಯರ್ಗಳಿಗೆ ಹೊಸ MLAಗಳಿಗೆ ಮಾತಾಡಕ್ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಇರೋರ್ಗೆ ಅವಕಾಶ ಸಿಗ್ತಾ ಇಲ್ಲ. ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ 5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ ಒಂದು ವಿನಂತಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದಲೂ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಅವಕಾಶ ಕೊಡಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಮಾತಾಡೋದು ಗೊತ್ತಾಗಿದೆ ಸರ್. ಸ್ಟಾರ್ ಕ್ವಶನ್ ಮುಗಿಸ್ತೀನಿ ಅಧ್ಯಕ್ಷರ. ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ, ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮ್ಮ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು ಕೇಳಿ, ನಾನು ಹೇಳಿ ಕೇಳಿಲ್ಲ. ಅಧ್ಯಕ್ಷರೇ ಹೇಳಿನ ಅಧ್ಯಕ್ಷರೇ, ತಾವು ಒಬ್ಬರಿಗೆ ಅಲ್ಲಿ ಕೂಡಿಸ್ರ ಅಧ್ಯಕ್ಷರೇ, ಅವು ಕ್ವಶನ್ ಹಾಕಿದ್ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ. ನಮ್ಮ ಸರ್, ಈಗ ನಾನು ಕೂಡ ನಿಮ್ಮಾಗಿ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು, ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಇವತ್ತು ನಮ್ಗೆ ಕೂಡ ಗೊತ್ತಿದೆ. 1 ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂತ ಶಾಸಕ ಸಮಸ್ಯೆಗೆ ಏನಂತ ಹೇಳಿ ನಾನು ಕೂಡ ಯಾರು ಆದ ಕಾರಣ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಮುಂಚೆ 40-50 ಎಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಕೊಡ್ತಿದ್ದೆವು. ಇದರಿಂದ ಏನಾಗಿದೆ, ಉತ್ತರ ಕೊಡುವಾಗ ಕೂಡ ಸಮರ್ಥ ಉತ್ತರ ಬರುವುದಿಲ್ಲ, ಅಥವಾ ಮಂತ್ರಿಗಳಲ್ಲಿ ಸರಿಯಾದ ಸಂದರ್ಭ ಇರಬೇಕು. ಇದೆಲ್ಲ ಕೂಡ ಒಂದು ವಿಚಾರ ಇದ್ದ ಕಾರಣ ಇವತ್ತು BSCಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಕೂತ್ಕೊಂಡು ಇವತ್ತು ಚರ್ಚೆ ಇವತ್ತು ಆಗಿದೆ. ತಾವು ತಮ್ಮ ಸಲಹೆ ಕೊಟ್ಟಿದ್ದೀರಿ, ಚರ್ಚೆ ಮಾಡಿ. ಈಗ ತೀರ್ಮಾನ ಹೀಗಿದೆ, ಮತ್ತೆ ನಾವು ನೋಡುವ ಇದರಲ್ಲಿ. ಈಗ ನಿನ್ನೆ ಅಂದರೆ ದಿನಾಂಕ 8/3/26 ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವು ಅಭೂತಪೂರ್ವ ವಿಜೇತರಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇದು ಇಡೀ ನಮ್ಮ ದೇಶಕ್ಕೆ ಅತ್ಯಂತ ಗೌರವ ದಿನ ಅಂತ ಹೇಳಿಕೊಂಡು ಈ ಸದನವು ಭಾರತದ ಕ್ರಿಕೆಟ್ ತಂಡಕ್ಕೆ ಮತ್ತು ಅದರ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಹಕರಿಸ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಆಯ್ತು, ಈಗ ಅದನ್ನ ಮೆಸೇಜ್ ಕೊಡ್ತೇನೆ, ಹೇಳ್ತೇನೆ. ಕ್ವಶನ್ ಅವರ್ ಅಲ್ಲ, ಪ್ರಶ್ನೋತ್ತರ ಒಂದು ನಿಮಿಷ. ಪ್ರಶ್ನೋತ್ತರ ಅವಧಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನ ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತಹ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತಿನ ಕ್ವಶನ್ಗಳನ್ನ ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು ಮಾತ್ರ ಮಾಡಿದ್ದಾರೆ. ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ,
ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವ್ದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಆಯಾ ಕ್ಷೇತ್ರಕ್ಕೆ ಸೀಮಿತಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ. ಓಕೆ, ಅಜಯ್ ಧರಮ್ ಸಿಂಗ್ ಹೇಳಿದಾರಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 61 ಮಾನ್ಯ ಲೋಕೋಪಯೋಗಿ ಸಚಿವರು ಕೇಳಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ. ಆದರೆ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಒಂದು ಬಹಳ ಒಂದು ಮಹತ್ವಾಕಾಂಕ್ಷಿ ಬ್ರಿಡ್ಜ್ ಆಗಿದೆ. ಜೇವರ್ಗಿ ತಾಲೂಕು ಹಾಗೂ ಚಿತ್ತಾಪುರ ತಾಲೂಕು ನಡುವೆ ಇರತಕ್ಕಂತ ಒಂದು ಬ್ರಿಡ್ಜು. ಇದು ಹಿಂದಿನ ವರ್ಷನೇ ಪೂರ್ಣಗೊಂಡಬೇಕಾಗಿತ್ತು. ಆದರೆ ಹಿಂದಿನ ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತಹ ಒಂದು ಪ್ರವಾಹದಿಂದ ನಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಕೇವಲ ಅತಿವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಮಳೆ ಪ್ರವಾಹ ಬಂದ್ರೆ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆ ಬಂದ್ರೆ ಪ್ರವಾಹ ಆದ್ರೆ ಅಲ್ಲಿ ಉಜ್ನಿ ಮತ್ತು ವೀರ್ ಜಲಾಶಯದಿಂದ ನಮ್ಮ ಭೀಮಾ ನದಿಗೆ ಬರ್ತದೆ ನೀರು. ಅಲ್ಲಿ ಹರಿದು ಬಂದ ನಂತರ ಅಲ್ಲಿ ಇರ್ತಕ್ಕಂಥ ನಮ್ಮ ಅಫ್ಜಲ್ಪುರ ಹಾಗೂ ಜೇವರ್ಗಿ ತಾಲೂಕು ಸುಮಾರು 90 ಹಳ್ಳಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ, ಎಲ್ಲರಿಗೆ ಬಹಳ ತೊಂದರೆ ಆಗ್ತದೆ. ಇದರಿಂದ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರವಾಹ ಏನಾಗಿದೆ, ಅಲ್ಲಿ ಹೊನ್ನಾಳು, ಹೋತಿನ್ಮಡು, ರಾಂಪೂರು, ಬಿರಾಳ್ಕೆ, ಬಿರಾಳ್ಬಿ, ಮಲ್ಲಾಕೆ, ಮಲ್ಲಾಬಿ ಇನ್ನಿತರ ಹಳ್ಳಿಯಲ್ಲಿ ಎಲ್ಲ ಕಡೆ ರೈತರ ಒಂದು ಬೆಳೆ ನಾಶ ಆಗಿದೆ, ಮನೆಗಳು ಮುಳುಗಡೆ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಹಾಗೂ ಕಂದಾಯ ಸಚಿವರು ಕಲಬುರಗಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಸ್ವಲ್ಪ ಒಂದು ಪರಿಹಾರವನ್ನು ಕೂಡ ನಮ್ಮ ಸರ್ಕಾರ ನೀಡಿದೆ. ಆದರೆ ಅದರ ಜೊತೆಯಾಗಿ ಸುಮಾರು ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಒಂದು 16 ಗರ್ಡರ್ಗಳು, PSC ಗರ್ಡರ್ಗಳು ನೀರಲ್ಲಿ ಕೊಚ್ಚಿ ಹೋಗಿದೆ, ಕೆಲಸ ಸ್ಥಗಿತ ಆಗಿದೆ. ಅಲ್ಲಿ ಇರ್ತಕ್ಕಂಥ ಗುತ್ತೇದಾರರು ಅವರು ಕೆಲಸ ನಾವು ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಒಂದು ಅನುದಾನ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೆಲಸವು ಹಿಂದಿನ ವರ್ಷನೇ ಆಗ್ಬೇಕಾಗಿತ್ತು. ಅದ ನಂತರ ಈ ಒಂದು 18/10/2025 ಒಂದು RK ಜಯಗೋಪಾಲ್ ಅವರ ಒಂದು ಸದಸ್ಯರು ಅವರು ಕೂಡ ಒಂದು ಸಮಿತಿ ಪರಿವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ, ರಿಪೋರ್ಟ್ ಕೂಡ ನೀಡಿದ್ದಾರೆ. ಆದ್ರೆ ಇದು ಕೆಲಸ ಬೇಗನೆ ಕೆಲಸ ಪ್ರಾರಂಭ ಆಗಬೇಕು ಅಂದ್ರೆ ಈ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು ಮುಖಾಂತರ ನಾನು ಮಂತ್ರಿಗಳಿಗೆ ಕೇಳುತ್ತೇನೆ. ಅಧ್ಯಕ್ಷರೇ, ಇದು 18ರಲ್ಲಿ ಪ್ರಾರಂಭವಂತ ಸೇತುವೆ 3 ವರ್ಷಗಳಲ್ಲಿ ಇದು ಮುಗಿಬೇಕಾಗಿತ್ತು. ಆದರೆ ಬೇರೆ ಬೇರೆ ಕೋವಿಡ್ ಇರ್ಬೋದು, ಆಮೇಲೆ ಅವ್ರು ಹೇಳಿದಂಗೆ ಗರ್ಡರ್ ಕೊಚ್ಚಿಕೊಂಡಂಥ ವಿಷಯ ಇರ್ಬೋದು, ಮತ್ತು 19ರಲ್ಲಿ ಪ್ರವಾಹ ಬಂದ ಕಾರಣ ಇಲ್ಲಿವರೆಗೆ ಇದು ಬಂದಿದ್ದೆ. ಕಳೆದ ಡಿಸೆಂಬರ್ನಲ್ಲೇ ಮುಗಿಸಬೇಕಾಗಿತ್ತು, ಆದರೂ ಕೂಡ ಮತ್ತೆ 1 ವರ್ಷ ಡಿಲೇ ಆಗಿದೆ. ಅವರಿಗೆ ಅಂತಿಮವಾಗಿ ಬರುವ ಡಿಸೆಂಬರ್ 26ಕ್ಕೆ ಈ ಬ್ರಿಡ್ಜನ್ನು ನಾವು ಸಾರ್ವಜನಿಕವಾಗಿ ಮಾಡಿಕೊಡ್ತೇವೆ ಅಂತ ಈಗಾಗಲೇ ಆಲ್ರೆಡಿ ಚರ್ಚೆನೂ ಕೂಡ ಮಾಡಿದ್ದೇವೆ. ಅವಶ್ಯ ಬಿದ್ದರೆ ನಾನೇ ಅಲ್ಲಿ ಬಂದ ಇದನ್ನು ಒಂದ್ಸಲ ವಿಸಿಟ್ ಮಾಡ್ತೀವಿ, ತಮ್ಮ ಜೊತೆ ಸಭೆ ಕೂಡ ಮಾಡ್ತೇವೆ ಸದಸ್ಯರಿಗೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 2 ಬ್ರಿಡ್ಜ್ಗಳು ಅವರು ಕೂಡ ಮೊನ್ನೆ ಡಿಸೆಂಬರ್ 23ನೇ ತಾರೀಕಿಗೆ ಇರ್ತಕ್ಕಂಥ ನರಬೋಳಿ ಚಾಮನೂರು ಬ್ರಿಡ್ಜ್ ಹಾಗೂ ಹೊನ್ನಾಳು ತೆನ್ನೂರು ಬ್ರಿಡ್ಜ್ ಈ ವರ್ಷ 2 ಕೂಡ ಯಾವ ಕಾರಣಕ್ಕೂ ಪೂರ್ಣಗೊಂಡಬೇಕಂತ ಹೇಳಿದಾರಲ್ಲ, ಬಂದು ನೋಡಿ ಮಾಡಿಕೊಡ್ತೇನೆ ಅಂತ ಹೇಳಿ. ಖಂಡಿತವಾಗಿ ಅದನ್ನು ಕೂಡ ಇನ್ನೊಂದು ಹೇಳಿದ್ರಲ್ಲ, ಇನ್ನೊಂದು CRF ದಲ್ಲಿ ಅದು ಕೊಟ್ಟಿದ್ದೀವಿ ದುಡ್ಡು, ಅದನ್ನು ಕೂಡ ಮುಗಿಸೋದ ಪ್ರಯತ್ನ ಮಾಡ್ತೀವಿ. ಅಲ್ಲ, ಮುಂದೆ ಇರ್ತಕ್ಕಂಥ 6 ತಿಂಗಳಲ್ಲಿ ಕಂಪ್ಲೀಟ್ ಆದರೆ ತಮ್ಮ ಮುಖಾಂತರ ಅದು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದು. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜಯಚಂದ್ರ TB. ಸೇಂದಿವನ ಭೂಮಿ ಮಂಜೂರಾತಿ ಬಗ್ಗೆ ಕಂದಾಯ ಸಚಿವರಲ್ಲಿ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸಭಾಧ್ಯಕ್ಷರೇ, ಬಹುಶಃ ಇದು ಸರ್ಕಾರದ ಗಮನದಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೇಂದಿವನ ಅಂತಕ್ಕಂಥ ಜಮೀನು ಇರ್ತಕ್ಕಂಥದ್ದು ವಿಶೇಷವಾಗಿ 3 ತಾಲೂಕುಗಳಿವೆ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಮತ್ತು ಸಿರಾ. ಆ ಭಾಗದಲ್ಲಿ ನಾನು ಕೂಡ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ
ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾನೇ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ 1,24,000 ಎಕರೆ ಸೇಂದಿವನಕ್ಕೆ ಸೇರಿದಂಥ ಜಮೀನನ್ನ ಕಂದಾಯ ಇಲಾಖೆ ವರ್ಗಾವಣೆ ಮಾಡಿದೆ. ಆದರೆ ದುರದೃಷ್ಟ ಅಂದರೆ ವರ್ಗಾವಣೆ ಮಾಡಿ ಆದೇಶ ಆಗಿ 2001ರಲ್ಲಿ ಆದೇಶ ಆದರೂ ಕೂಡ ಇವತ್ತಿನವರೆಗೂ ಕೂಡ ಸೇಂದಿವನ ಅಂತಲೇ ಬರ್ತಾ ಇದೆ. ಸೇಂದಿವನದ ಜೊತೆಗೆ ಸರ್ಕಾರಿ ಆದೇಶ ಆಗಿದೆ, ಭೂ ಮಂಜೂರಾತಿಯನ್ನು ಮಾಡಬೇಕು ಅಂತೇಳಿ. ಮಾಡೋಕ್ಕೆ 21 ವರ್ಷದಿಂದ ನಾನು ಬಹುಶಃ ನಾನು ಬಹಳ ವರ್ಷಗಳ ಕಾಲ ಶಾಸಕನಾಗಿದ್ದೆ. ಆ ಭಾಗದಲ್ಲಿ ಎಲ್ಲ ಸುಮಾರು 1000 ಎಕರೆ ಭೂಮಿಯನ್ನು ಮಂಜೂರು ಮಾಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಣಿನಲ್ಲಿ ಅಪ್ಡೇಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಮಂಜೂರಾತಿಯನ್ನು ಮಾಡ್ತಾ ಇಲ್ಲ. ಇದರಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು, ಈಗ ಇದು ಫಾರಂ 50, 53, 57 ಅರ್ಜಿಗಳು ಬಾಕಿ ಇದೆ ಅಂತ ಹೇಳ್ತಾರೆ. ಮತ್ತೆ ಕೆಲವು ಡಿಸ್ಪೋಸ್ ಆಗಿದೆ, ಕೆಲವು ಡಿಸ್ಪೋಸ್ ಆಗಿಲ್ಲ. 1000 ಅರ್ಜಿಗಳು ಇನ್ನೂ ಬಾಕಿ ಇರಬೇಕಾದಾಗ ಅದಕ್ಕೊಂದು ಸೂಕ್ತತೆಯ ಪರಿಶೀಲಿಸಲು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತಾರೆ. ಅಲ್ಲ, 50, 53, 57 ಕ್ಯಾನ್ ಯು ಟೇಕ್ ಅವರ್ ದಿ ರೈಟ್ ಆಫ್ ದಿ ಅಪ್ಲಿಕೆಂಟ್? ಏನಿದೆ ಈ ಥರ ಉತ್ತರಗಳು ಕೊಡೋದ್ರಾಗ ಅರ್ಥ ಇಲ್ಲ. ದಯಮಾಡಿ ನಾನು ಹೇಳೋದು 50, 53, 57ರಲ್ಲಿ ಇರ್ತಕ್ಕಂಥ ಪೆಂಡಿಂಗ್ ಅಪ್ಲಿಕೇಶನ್ಸ್ ಅನ್ನ ಡಿಸ್ಪೋಸ್ ಮಾಡೋದಕ್ಕೆ ಕಳೆದ 2.5 ವರ್ಷದಿಂದ ನಾನು ಒಂದೇ ಒಂದು ಅಪ್ಲಿಕೇಶನ್ ನಾವು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂತ, ಸರ್ಕಾರಕ್ಕೆ ಕಾಗದ ಬರೆದಿದ್ದೀವಿ, ಸರ್ಕಾರದಿಂದ ಉತ್ತರ ಬರಬೇಕು, ಸರ್ಕಾರದಿಂದ ಬಂದ ಮೇಲೆ ಮಾಡ್ತೀವಿ ಅಂತೇಳಿ. ಏನು ಕೇಳಿ ನಡೀತಾ ಇರ್ತಕ್ಕಂಥದ್ದು? ಒಂದೇ ಒಂದು ಅರ್ಜಿಯಲ್ಲಿ 20 ವರ್ಷ ಆದ್ರೂ ಕೂಡ ಇನ್ನೊಂದು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಸಚಿವರು. ಇವತ್ತು ಅವ್ರಿಗೆ ಸೂಚನೆ ಕೊಡಿ, ಇವತ್ತು ನೀವು ಸಮಿತಿಯಲ್ಲಿ ಏನಾರ ಮಾಡಿ ವರದಿ ಕೊಡಿ. ಆದ್ರೆ ಆದಷ್ಟು ಬೇಗ ಅರ್ಜಿಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಓಕೆ, ಸಭಾಧ್ಯಕ್ಷ ಒಂದು ನಿಮಿಷ. ಉತ್ತರ ಕೊಡುವಾಗ ಸಚಿವರು ನಮಗೆ ಈ ಸೇಂದಿವನ ಅಂತ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಈ ಸೇಂದಿವನದ ಕನ್ಸೆಪ್ಟ್ ಏನು ಉದ್ದೇಶ, ಅವರು ಚರ್ಚೆ ಮಾಡಬಹುದು. ತಾಲೂಕಲ್ಲಿದೆ ಅಂತ ಸ್ವಲ್ಪ ಅದಕ್ಕೂ ವಿವರಣೆ ಕೊಡಿ. ಅಧ್ಯಕ್ಷರೇ, ಒಂದ್ ನಿಮಿಷ. ಇದು ಈ ಸೇಂದಿವನ ಯಾವ ಖಾತೆಯಲ್ಲಿತ್ತು ಇದುವರೆಗೂ? ಅಬ್ಕಾರಿ ಖಾತೆಯಲ್ಲಿತ್ತು ಅದು? ಆ ಜಾಗ ಅಬ್ಕಾರಿ ಖಾತೆಗೆ ಸೇರಿತ್ತೋ ರೆವಿನ್ಯೂ ಜಾಗಕ್ಕೆ ಸೇರಿತ್ತೋ ಅಂತ ಹೇಳಿ ಅದನ್ನು ಸ್ಪಷ್ಟಪಡಿಸುವಂತದ್ದು ಅವಶ್ಯಕತೆ ಇದೆ. ಸೇಂದಿವನ ಅಂತ ಹೇಳಿ ಸೇರಿಸಿದ್ರೆ ಯಾಕೆ ಸೇಂದಿಯಲ್ಲಿ ತೆಗಿತಿಲ್ಲ? ಪ್ರಶ್ನೋತ್ತರ ಅಲ್ಲ, ಇದಕ್ಕೆ ಸಂಶೋಧನೆ ಮಾಡೋ ಒಂದು ದಿವಸ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಕೊಡಿ. ಈಗ ಮೊದಲು ಅವ್ರಿಗೆ ಉತ್ತರ ಕೊಟ್ಬಿಡ್ತೇನೆ, ಆಮೇಲೆ ನೆಕ್ಸ್ಟ್ ಟೈಮ್ ನೋಡುವ. ಇಲ್ಲ, ಹೇಳ್ತೇನೆ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಈಗ ಇದ್ರ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ತೀರ್ಮಾನ ತಗೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ನಿಲುವು ಇದೆ. ಅವರು ನನ್ನ ಬಳಿ ವೈಯಕ್ತಿಕವಾಗಿ ಸುಮಾರು ಬಾರಿ ಮಾತಾಡಿದ್ದಾರೆ, ಒಂದಲ್ಲ 4-6 ಬಾರಿ ನನ್ನ ಹತ್ರ ಮಾತಾಡಿದ್ದಾರೆ. ಅವರ ಬೇಡಿಕೆ ನಮಗೆ ಅರ್ಥ ಆಗುತ್ತೆ, ನಾನು ಅರ್ಥ ಆಗದೆ ಏನಿಲ್ಲ. ಆದ್ರೆ ಮಾಡುವಾಗ ಈಗ ಅವರು ಹೇಳಿದ್ರು ಹಿಂದೆ ನಾವು ತೀರ್ಮಾನ ಮಾಡಿದೀವಿ ಅಂತ. ಬಹುಶಃ ಅವರು ಸಚಿವರಾಗಿದ್ದಾಗ ಏನ್ ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನ ನಾನು ಓದ್ತೇನೆ. ಅಬ್ಕಾರಿ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಕೆಳಕಂಡ ಜಮೀನುಗಳನ್ನು ವರ್ಗ ಮಾಡಲು ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ 5 ಕಂಡೀಷನ್ ಹಾಕಿದ್ದಾರೆ. 5 ಕಂಡೀಷನ್ 100 ಎಕರೆಗಿಂತ ಮೊದಲು ಹೆಚ್ಚಿದ್ರೆ ಅದನ್ನ ಫಾರೆಸ್ಟ್ಗೆ ಕೊಡಬೇಕು, ಮೊದಲನೇ ಕಂಡೀಷನ್. ಎರಡನೇದು, ಲಭ್ಯವಿರುವ ಗ್ರಾಮಗಳಲ್ಲಿ ಕನಿಷ್ಠ 10 ಎಕರೆ ಜಮೀನನ್ನ ಸ್ಮಶಾನಕ್ಕೆ ಕಾದಿರಿಸಬೇಕು, 2ನೇ ಕಂಡೀಷನ್. 3ನೇದು, ಪ್ರತಿಯೊಂದು ಗ್ರಾಮದಲ್ಲೂ ಸೇಂದಿವನ ಜಮೀನನ್ನು ಗಮನದಲ್ಲಿಟ್ಕೊಂಡು ಆಶ್ರಯ ಯೋಜನೆ, ಮೊರಾರ್ಜಿ ದೇಸಾಯಿ ನವೋದಯ ವಸತಿ ಶಾಲೆ, ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳ ಸ್ಮಶಾನ ಉದ್ದೇಶಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಕಟ್ಟಡ, ಆರೋಗ್ಯ ಕೇಂದ್ರ, ಬಸ್ ನಿಲ್ದಾಣ ಉದ್ದೇಶಗಳಿಗಾಗಿ ಕನಿಷ್ಠ 10 ರಿಂದ 50 ಎಕರೆಯನ್ನ ಮೀಸಲಿಡುವುದು, ಇದು 3ನೇ ಕಂಡೀಷನ್. 4ನೇದು, ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಕೋಮು ಗಲಭೆಗಳ ಪ್ರಕರಣಗಳಲ್ಲಿ ಸಂತ್ರಸ್ತರಾದ ಜನರಿಗೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಕುಟುಂಬಗಳ ಮೇಲೆ ದೌರ್ಜನ್ಯ ನಡೆದು ಸಂತ್ರಸ್ತರಾದ ಕುಟುಂಬಗಳಿಗೆ ಕನಿಷ್ಠ 100 ಎಕರೆ ಜಮೀನನ್ನು ಉದ್ದೇಶಕ್ಕಾಗಿ ಮೀಸಲಿರಿಸುವುದು, ಇದು 4ನೇ ಕಂಡೀಷನ್. 5ನೇ ಕಂಡೀಷನ್, ಇದೆಲ್ಲ ಆದ್ಮೇಲೆ ಭೂರಹಿತ ಹಾಗೂ ಅತಿ ಸಣ್ಣ ಹಿಡುವಳಿದಾರರು 90ಕ್ಕೆ ಹಿಂದಿನಿಂದಲೂ ಬಗರುಕುಂ ಸಾಗುವಳಿ ಮಾಡಿರುವ ಜಮೀನನ್ನು ಸ್ವಂತ ಇಳುವಡಿ ಜಮೀನನ್ನಾಗಿ ಸೇರಿದಂತೆ 5 ಎಕರೆ ಮಿತಿಗೆ ಒಳಪಟ್ಟು ಸಕ್ರಮಗೊಳಿಸುವುದು, ಇದು 5th ಕಂಡೀಷನ್. ಈ ಕಂಡೀಷನ್ಸ್ ಪ್ರಕಾರ ಹೋದ್ರೆ
ಯಾಕೆ ಈಗ ಮತ್ತೊಂದು ಕಮಿಟಿ ಮಾಡಿದಿರಿ ಅಂತ ಕೇಳ್ತಾರೆ. ನಾನು ಇದನ್ನೇ ಯಥಾವತ್ತಾಗಿ ನಾನು ಸರ್ಕ್ಯುಲೇಟ್ ಮಾಡಬಹುದು. ಇದು 2003ರಲ್ಲಿ ಆಗಿರೋ ಆದೇಶ, ಯಾಕೆ ಗೊಂದಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನ ಯಥಾವತ್ತಾಗಿ ನಾನು ಕಳಿಸ್ಕೊಟ್ರೆ ಆಗೋ ಕೆಲಸನೂ ಆಗೋದಿಲ್ಲ. ಅದು ನನ್ನ ಭಾವನೆ. ಹಾಗಾಗಿ ಒಂದ್ ನಿಮಿಷ ದಯಮಾಡಿ 2001ರಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ಅದನ್ನ ಹೇಳಿ. 2003 ಇದು 5 ಆದೇಶಗಳಾಗಿದೆ. 2001ರಲ್ಲಿ ನಾನು ಕ್ಯಾಬಿನೆಟ್ ಕೂತಾಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಏನು ಅದನ್ನ ಓದಿ ಮೊದಲು. ಮಾನ್ಯ ಅಧ್ಯಕ್ಷರೇ, 2001ರ ಸಂಪುಟ ತೀರ್ಮಾನದ ಅನ್ವಯ ಇಶ್ಯೂ ಆಗಿರುವ ಸರ್ಕಾರಿ ಆದೇಶ 3ರಲ್ಲಿ ಇಶ್ಯೂ ಆಗಿದೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು 1ರಲ್ಲಿ, ಆರ್ಡರ್ ಇಶ್ಯೂ ಆಗಿದ್ದು 3ರಲ್ಲಿ. ಆಯ್ತು, ಬೇರೆ ಆಯ್ತಾಯ್ತು, ಕೊಡಿ. ನಾನು ಚೆಕ್ ಕೇಳಿದೆ. 2001 ಅಂತಾನೆ ನಾನು ಹೇಳಿದ್ದು. ರೆಕಾರ್ಡ್ಸ್ ಅಲ್ಲಿ 2003 ನಮ್ಗೆ ಸಿಕ್ಕಿದೆ. ಈ ರೀತಿಯಾಗಿ ಕೊಡಿ, ನನ್ಗೂ ಕಾಪಿ ಕೊಡಿ, ನಾನು ನೋಡ್ತೇನೆ, ಅದನ್ನ ಚೆಕ್ ಮಾಡಿಸ್ತೇನೆ ಅಧ್ಯಕ್ಷರೇ. ಎನಿವೆ 2003 ಅಲ್ಲಿ ಈ ತರ ಸರ್ಕ್ಯುಲರ್ ಕೊಟ್ಟಿದ್ದೇವೆ. ಈ ತರ ಹೋದ್ರೆ ಏನು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಏನಾದ್ರೂ ಮಾಡಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಮಿಟಿಯನ್ನ ಮಾಡಿದ್ದೇವೆ. ಇದನ್ನ 2001 ಎಲ್ಲ ತಗೊಂಡು ಸ್ವಲ್ಪ ಸರಳೀಕರಣ ಮಾಡಿ ಸಹಾಯ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಯಾರ್ದು ಪೆಂಡಿಂಗ್ ಅರ್ಜಿ ಇದೆ ಅದನ್ನ ಪರಿಗಣಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಆದ್ರೆ ಮಾಡೋವಾಗ ನಾವು ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಎರಡನೇದು, ಶೇಂದಿವನ ಅಂದ್ರೆ ಹಿಂದೆ ಅವರೇ ಹೇಳಿದಾಗೆ ಈ ಶರ ಇಳಿಸ್ಲಿಕ್ಕೆ ಅಂದ್ರೆ ಇದಿದ್ದಾಗ, ಯಾವುದು ಎಂಡ ಇದ್ದಾಗ ಅವುಗಳನ್ನ ಇಳಿಸ್ಲಿಕ್ಕೆ ಆ ಕುಲ ಕಸುಬು ಇತ್ತು. ಕೆಲವರು ಅದೇ ಕಸುಬನ್ನ ನಂಬ್ಕೊಂಡಿದ್ರು. ಅದಕ್ಕೋಸ್ಕರ ಸ್ವಲ್ಪ ಪ್ರದೇಶವನ್ನ ಕಾದಿರಿಸಿ ಅಲ್ಲಿ ಈಚಲು ಶೇಂದಿವನ ಅಥವಾ ಈಚಲು ವನ ಅಂತ 2 ಪದ ಬಳಕೆ ಮಾಡ್ತಾರೆ. ಅಲ್ಲಿ ಅವರು ಬೆಳಿಗ್ಗೆ, ಅದೇ ಗೊತ್ತಲ್ಲ, ರಾತ್ರಿ ಕಟ್ಟಿ ಬೆಳಿಗ್ಗೆ ಶೇಂದಿ ಇಳಿಸುವಂತಹದ್ದು, ಅದನ್ನ ಮಾರಿ ಜೀವನ ಮಾಡ್ಕೊಡ್ಲಿಕ್ಕೆ ಅಂತ ಕಾದಿರಿಸಿದ್ರು. ಆದ್ರೆ ಆ ವೃತ್ತಿ ನಾವು ಬ್ಯಾನು ಮಾಡಿದ್ದೇವೆ. ಆ ವೃತ್ತಿನೂ ಹೊರಟೋಯ್ತು. ಹೋದ್ಮೇಲೆ ಇವೆಲ್ಲ ಸಾಗುವಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಕಡೆ ಎಲ್ಲ. ಇದನ್ನ ಬೇರೆ ಪಬ್ಲಿಕ್ ಪರ್ಪಸಸ್ಗೂ ನಾವು ಕೊಟ್ಬಿಟ್ಟಿದ್ದೇವೆ. ಸೊ ಇದು ಶೇಂದಿವನದ ಮೂಲ ಹಿನ್ನೆಲೆ. ಅದು ಹಿಂದೆ ಕಂದಾಯ ಜಮೀನ್ ಆಗಿದ್ರೂ ಕೂಡ ಇದನ್ನ ಅಬ್ಕಾರಿ ಇಲಾಖೆ ಸುಪರ್ದಿಗೆ ವಹಿಸಲಾಗಿತ್ತು. ಅದನ್ನ ವಾಪಸ್ಸು ಸರ್ಕಾರಕ್ಕೆ ತೆಗೆದುಕೊಳ್ಳುವಂತ, ಅಂದ್ರೆ ಕಂದಾಯ ಇಲಾಖೆಗೆ ತೆಗೆದುಕೊಳ್ಳುವಂತ ತೀರ್ಮಾನನೂ ಕೂಡ ಹಿಂದೆ ಆಗಿದೆ. ಸೊ ಇಷ್ಟು ತಮ್ಮ ಕೇಳಿದ ಪ್ರಶ್ನೆಗಳಿಗೆ. ಆದ್ರೆ ನಾನು 2001 ತೆಗೆಸಿ ನೋಡ್ತೇನೆ. ನನ್ನ ಹತ್ರ ಇರೋದು 2003 ಗವರ್ಮೆಂಟ್ ಆರ್ಡರ್ ಸಿಕ್ಕಿದೆ. ಒಂದನ್ನು ತಗೊಳ್ತೇನೆ. ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಸಭಾಧ್ಯಕ್ಷರೇ, 2001ರಲ್ಲಿ ಸಚಿವ ಸಂಪುಟದಲ್ಲಿ ನಾನೇ ಇದ್ದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ತದನಂತರ 2003ವರೆಗೂ 5-6 ಆದೇಶಗಳಾಗ್ತದೆ. 2001ರ ಆದೇಶದ ಪ್ರಕಾರ, ಸಚಿವ ಸಂಪುಟದ ಆದೇಶ ಪ್ರಕಾರ ಕಂದಾಯ ಇಲಾಖೆಗೆ ಎಲ್ಲ 1,24,000 ಎಕರೆ ಭೂಮಿ ವರ್ಗಾವಣೆ ಆಗ್ತದೆ. ಇದು ಪಾಣಿನ ಅಪ್ಡೇಟ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಶೇಂದಿವನ ಅಂದ್ರೆ ಏನು ಅಂತೇಳಿ ಅರ್ಥ ಆಗಿಲ್ಲ. ಈಗ ಬಹಳಷ್ಟು ಜನ ಅನುಮಾನ ವ್ಯಕ್ತಪಡ ಸರ್, ಇತರೆ ಶೇಂದಿವನ ಅಂದ್ರೆ ಏನು, ಶೇಂದಿವನ ಅಂದ್ರೆ ಆ ಶೇಂದಿವನ ಅಂತೇಳಿ ಗೊತ್ತಿರೋದು ನನ್ನ ಒಬ್ಬರಿಗೇನೆ. ಈಗ ಶೇಂದಿವನ ಈ ಭೂಮಿಯನ್ನು ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರ ಹಿನ್ನೆಲೆಯಲ್ಲೇ ನಾನು ಶಾಸಕನಾಗಿದ್ದು. ಮತ್ತು ದಯಮಾಡಿ ನಾನು ಹೇಳ್ತೀನಿ, ಈಗ 50, 53, 57 ಅಪ್ಲಿಕೇಶನ್ಗಳಿದೆ. ಆದಷ್ಟು ಬೇಗ 1-2 ತಿಂಗಳೊಳಗಾಗಿ, 1 ತಿಂಗಳೊಳಗಾಗಿ ಡಿಸ್ಪೋಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದೇ ಒಂದು ಕಮಿಟಿ ಮುಂದೆ ಬರ್ತಾ ಇಲ್ಲ, ಒಂದು ರೆಕಾರ್ಡ್ ಆಗ್ತಾ ಇಲ್ಲ. ಆನ್ಲೈನ್ ನಲ್ಲಿ ಫೀಡ್ ಆಗಬೇಕು ಅಂತಾರೆ. ಏನು ಆನ್ಲೈನ್ ಫೀಡ್ ಆಗೋದು? ಮ್ಯಾನ್ಯುಯಲ್ ಅಪ್ಲಿಕೇಶನ್ ಹಾಕಿದ ಆನ್ಲೈನ್ ನಲ್ಲಿ ಫೀಡ್ ಆಗಬೇಕು ಅಂತ ಹೇಳ್ತಾರೆ. ಸುಮ್ಮನೆ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥದ್ದೆಲ್ಲ. ಈ ನಮ್ಮ ಅವಧಿ ಇರ್ತಕ್ಕಂಥದ್ದು 2.5 ವರ್ಷ, ಅಷ್ಟೊಳಗಾಗಿ ಮುಗಿಬೇಕಾಗ್ತದೆ. ದಯಮಾಡಿ ಸೂಚನೆ ಕೊಟ್ಟು ನಾಳಿದ್ದಲೇ ಪ್ರಾರಂಭ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ. ಅಧ್ಯಕ್ಷರೇ, 2001ರ ಆದೇಶ ಈ ರೀತಿ ಇದೆ. 23/8/2001 ಅಬಕಾರಿ ಇಲಾಖೆಯ ಸುಪರ್ದಿಯಲ್ಲಿರುವ ಪ್ರಸ್ತುತ ಎಲ್ಲಾ ಈಚಲುವನ, ಮೀಸಲು, ಸೇಂದಿವನವು ಸೇರಿ ಜಮೀನನ್ನು ಕಂದಾಯ ಇಲಾಖೆಯ ವಶಕ್ಕೆ ವರ್ಗಾಯಿಸಲು ಸರ್ಕಾರವು ಈ ಮೂಲಕ ಆದೇಶಿಸಿದೆ. ಸದರಿ ಈಚಲು ವನದ ಪೈಕಿ 10,000 ಎಕರೆ ಭೂಮಿಯನ್ನು ಸ್ಮಶಾನ ಹಾಗೂ ಇತರೆ ಸಾರ್ವಜನಿಕರ ಉಪಯೋಗದ ಉದ್ದೇಶಕ್ಕಾಗಿ ಮೀಸಲಿಡಬೇಕೆಂದು ಸಹ ಆದೇಶಿಸಿದೆ. ಸೊ ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಡೋದು ಅಂತ ಹೇಳುತ್ತೆ ಅಷ್ಟೇ. ಅದನ್ನ ಹೇಗೆ ಮಾಡಬೇಕು ನಂತರ ಅಂತೇಳಿ 2003ರ ಸರ್ಕ್ಯುಲರ್ ಅಲ್ಲಿ ಹೇಳಿದೆ.
ಅವುಗಳ ಎರಡನ್ನು ಸೇರಿಸಿ ನಾವು ಓದಬೇಕಾಗತ್ತೆ. ಈ ರೀತಿಯಾಗಿ ಇದೆ ಅಧ್ಯಕ್ಷರೇ. 2001 ಅಬಕಾರಿಯಿಂದ ಕಂದಾಯಕ್ಕೆ ವರ್ಗ ಆಗ್ಲಿಕ್ಕೆ ಆದೇಶ, ಅದನ್ನ ವರ್ಗ ಆಗಿದ್ದನ್ನ ಹೇಗೆ ಉಪಯೋಗಿಸಬೇಕು ಅಂತ 2003ರಲ್ಲಿ ಅದೇ ಸರ್ಕಾರದಲ್ಲಿ ಆದೇಶ ಆಗಿದೆ. ಸೊ ಇವೆಲ್ಲವನ್ನ ಇಟ್ಕೊಂಡು ಆದಷ್ಟು ಸಹಾಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ನಾವು ಪ್ರಯತ್ನ ಮಾಡ್ತೇವೆ. ಬೇಗ ಅದನ್ನ ಏನು ಅರ್ಜಿ ಹಾಕಿದ್ದಾರೆ ಅಧ್ಯಕ್ಷರೇ, ಈ 2 ವರ್ಷದಿಂದ ಸಿರಾ ತಾಲೂಕಿನಲ್ಲಿ ಕೆಲವು ತಹಸೀಲ್ದಾರ್ಗಳ ಕಾಲದಲ್ಲಿ ಭೂಮಿ ವ್ಯತ್ಯಾಸ ಆಗಿದೆ, ಬೋಗಸ್ ದಾಖಲೆಗಳಾಗಿದೆ ಅಂತ ಹೇಳಿದ್ರಿ. ನೀವು ಸಮಿತಿ ರಚನೆ ಮಾಡಿದ್ರಿ, ಸಮಿತಿಯವರು ಮಾಡಿದ್ರು. 2 ವರ್ಷದಲ್ಲಿ ಇನ್ನೂವರೆಗಾಗಿ ಅದು ಅಪೂರ್ಣ, ಇನ್ನು ಪೂರ್ತಿ ಆಗ್ಲಿಲ್ಲ. ಹೇಳಿದ್ದೀರಿ. ಅಲ್ಲ, ಇದಕ್ಕೆ ಎಷ್ಟು ವರ್ಷ ಬೇಕು? ನಮ್ಮ ಪ್ರಶ್ನೆ ಆದಷ್ಟು ಬೇಗನೆ ಅದನ್ನು ಅರ್ಜಿ ಹಾಕಿದನ್ನು ವಿಲೇವಾರಿ ಮಾಡ್ಬೇಕಂತ. ಅದು ಮಾಡಬೇಕು ಸರಿ. ಇದೇ ರೀತಿಯಾಗಿ ಸಮಿತಿಯನ್ನು ಮಾಡಿದ್ರು ರೆವಿನ್ಯೂ ಕಮಿಷನರ್ ಅಧ್ಯಕ್ಷತೆಯಲ್ಲಿ. ಇನ್ನೂ ಕೂಡ ಅದು ಫೈನಲ್ ಆಗಿಲ್ಲ, ಇನ್ನೂ ಡಿಸ್ಪೋಸ್ ಆಗಿಲ್ಲ. ಎಷ್ಟು ವರ್ಷ ಬೇಕು ಅಂತ ಹೇಳಿ ದಯಮಾಡಿ ಹೇಳ್ತಕ್ಕಂಥ ಇಮಿಡಿಯೇಟ್ ಆಗಿ ಡೈರೆಕ್ಷನ್ ಕೊಟ್ಟು ನಾಳೆಯಿಂದಲೇ ಡಿಸ್ಪೋಸ್ ಮಾಡಿ. 50, 53, 57 ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದ? ಸಚಿವ ಪರಿಶೀಲನೆ ಮಾಡ್ತಾರೆ. ಸಮಿತಿಗೂ ಅದಕ್ಕೆ ಏನ್ ಸಂಬಂಧ ಇದೆ? ಅಧ್ಯಕ್ಷರೇ, ಸುಮಾರು ಜಮೀನು ಕಡತದಲ್ಲಿ ಫಾರೆಸ್ಟ್ ಅಂತ ರೆಕಾರ್ಡ್ ಆಗೋಗಿದೆ. ಸುಮ್ಮನೆ ನಾನಿಲ್ಲಿ ಎಲ್ಲ ಹೇಳಲಿಕ್ಕೆ ಹೋದ್ರೆ ಸಮಸ್ಯೆ ಉಲ್ಬಣ ಆಗುತ್ತೆ. ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಗೆ ಅನ್ವಯ ಆಗುತ್ತೆ. ನಾನು ಸುಮ್ಮನೆ ಇರೋದನ್ನ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ಸರಳೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸುಮಾರು ಎಲ್ಲೋ ಒಂದ್ ಕಡೆ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಆಗಿದೆ. ಅವರು ಬಂದು ಇದು ನಮ್ ಲ್ಯಾಂಡು, ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೆ SIT ಸೆಟಪ್ ಮಾಡಿ, ರೆಕಾರ್ಡೆಡ್ ಫಾರೆಸ್ಟ್ ಇದ್ರೆ SIT ಅನ್ನ ಅನಾಲಿಸಿಸ್ ಮಾಡಿ ಎಲ್ಲ ಮಾಡ್ಬೇಕಾಗತ್ತೆ. ನಾನು ಹೇಳ್ತಾ ಹೋದ್ರೆ ನಾನು ಹೇಳ್ಬಹುದು, ಬಟ್ ಪಾಸಿಟಿವ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಕಾನೂನುಗಳನ್ನ ಬಿಟ್ಟು ಮಾಡಿ ಅಂತ ಹೇಳಿದ್ರೆ ಅದು ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ. ಬಾಬಾ ಸಾಹೇಬ್ ಪಾಟೀಲ್ ಕಾನೂನು ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಅದನ್ನ ದಯಮಾಡಿ ಸೇಂದಿವನದ ವಿಚಾರನ ಬೇಕು ಅಂತಂದ್ರೆ ಕಚೇರಿನಲ್ಲಿ ಕರೀರಿ, ನಾನು ಬರ್ತೀನಿ, ವಸ್ತುಸ್ಥಿತಿ ಹೇಳ್ತೀನಿ. ಫಾರೆಸ್ಟ್ ಅದಕ್ಕೂ ಸಂಬಂಧ ಇಲ್ಲ. ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಇದನ್ನ. ಈ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕ ಕೆಳ ಹಂತದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಕನ್ಫ್ಯೂಸ್ ಆಗೋದು ಬೇಡ. ದಯಮಾಡಿ ಭೂಮಿ ಅನಧಿಕೃತವಾಗಿ ಸಾಕು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮುಂಜೂರು ಮಾಡ್ತಕ್ಕಂಥದಕ್ಕೆ ಒಪ್ಪಿಗೆಯನ್ನು ಕೊಡಿ. ಬಾಬಾ ಸಾಹೇಬ್ ಪಟೇಲ್, ಗುರುರಾಜ್ ಗಂಟಿಹೊಳಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು, ಮುಜರಾಯಿ ಮತ್ತು ಸಾರಿಗೆ ಸಚಿವರಿಗೆ ನನ್ನ ಪ್ರಶ್ನೆ ಇದೆ. ಸಚಿವರೇ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರೇ. ಸಾರಿಗೆ ಸಚಿವರು ಗುರುಗಳ ನಂದು ಪ್ರಶ್ನೆ ಕೇಳಿದೆ. ಸಭಾಧ್ಯಕ್ಷರ ಉತ್ತರ ನನಗೀಗ ಪ್ರಶ್ನೆ ಸಂಖ್ಯೆ 5, 4. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧಿವೇಶನದಲ್ಲಿ ಕೇಳಿದ 2 ಪ್ರಶ್ನೆಗಳಿಗೂ ಸ್ಥಳಕ್ಕೆ ಬಂದು ಬೈಂದೂರಿಗೆ ಬಂದು ಉತ್ತರ ಕೊಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ 2 ವಿಷಯಕ್ಕೋಸ್ಕರ ಸಚಿವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಒಂದು, ತುಂಬಾ ವರ್ಷದಿಂದ ಬಾಕಿ ಇದ್ದಂತ KSRTC ಬಸ್ ಸ್ಟ್ಯಾಂಡ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಓಪನ್ ಆದ ಬಸ್ ಸ್ಟ್ಯಾಂಡ್ ಒಂದು ಯೂಸ್ ಆಗ್ತಾ ಇಲ್ಲ. ಒಂದು ಸರ್ವಿಸ್ ರೋಡ್ ಇಲ್ಲ, ಹೈವೇಲಿ ಡಿವೈಡರ್ ಇಲ್ಲ, ಇನ್ನೊಂದು ಡಿಪೋ ಇಲ್ಲ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಾ ಇದ್ದೇನೆ. ಅದ್ರ ಜೊತೆಗೆ ಅಲ್ಲಿ ಡಿಪೋ ಮಾಡುವಂತ ಒಂದು ಆಶ್ವಾಸನೆಯನ್ನ ಸ್ಥಳದಲ್ಲಿ ನೀವು ಕೊಟ್ಟಿದ್ದೀರಿ. ಸ್ಥಳ ಅನ್ನುವಂಥದ್ದು ಚೆಕ್ ಮಾಡಿ ರಿಪೋರ್ಟ್ ತಗೊಂಡು ಮಾಡುವಂತೇಳಿ ಹೇಳಿದ್ದೀರಿ. ಅದ್ರ ಜೊತೆಗೆ ಡಿಪೋಗೆ ಬೇಕಾದ ಅವಶ್ಯಕತೆಯನ್ನು ಸಹಿತ ನೀವು ಆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದೀರಿ. ಇಲೆಕ್ಟ್ರಿಕಲ್ ಬಸ್ ಒಂದು 100 ಬಸ್ ಅನ್ನ ಪರ್ಚೇಸ್ ಮಾಡುವಂತ ಅಥವಾ ಅಲ್ಲಿ ಒಂದು ಒದಗಿಸುವಂತ ಮಾತುಗಳನ್ನು ಆಡಿದ್ದೀರಿ. ಕೊಲ್ಲೂರಿನ ಅಭಿವೃದ್ಧಿಗೋಸ್ಕರ ಪ್ರಾಧಿಕಾರ ಮಾಡಿಕೊಟ್ಟ ತಮಗೆ ಮತ್ತೊಮ್ಮೆ ಅಭಿನಂದನೆ. ಇದಕ್ಕೂ ಒಂದು ದಾರಿ ಒಂದು ತೋರಿಸಿ ಆ ಬಸ್ ಸ್ಟ್ಯಾಂಡ್ ಯೂಸ್ ಆಗುವ ಹಾಗೆ. ತುಂಬಾ ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ, ಡೆಡ್ ಆಗಿಬಿಡ್ತು. ಒಂದು ತಾವು ದಾರಿ ತೋರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಭಾಧ್ಯಕ್ಷರಲ್ಲಿ ಬಸ್ ಸ್ಟ್ಯಾಂಡ್ ಮೊನ್ನೆ ಉದ್ಘಾಟನೆ ಆಯ್ತು ಸಭಾಧ್ಯಕ್ಷರೇ. ಅಲ್ಲಿ ಡಿಪೋ ಬೇಕು. ಡಿಪೋಗೂ ಜಾಗನೂ ಇದೆ, 6 ಎಕರೆ 2 ಗುಂಟೆ ಜಾಗ ಇದೆ, ಸಮುದ್ರದ ಪಕ್ಕದಲ್ಲಿದೆ. ಅದೇನಾಗಿದೆ ಅಂದ್ರೆ ರಿಟರ್ನಿಂಗ್ ವಾಲ್ ಹಾಕಬೇಕು, ಮತ್ತೆ ಫೈಲ್ಸ್ ಫೌಂಡೇಶನ್ ಹಾಕಬೇಕು. ಅಷ್ಟಕ್ಕೇನೆ ಸುಮಾರು ಒಂದು 12 ಕೋಟಿ ಎಷ್ಟು ಖರ್ಚಾಗುತ್ತೆ ಸಭಾಧ್ಯಕ್ಷರೇ. ಅದ್ರ ಜೊತೆಗೆ ಡಿಪೋ ಎಲ್ಲ ಕಟ್ಟಬೇಕಾದ್ರೆ ಒಂದು 20-25 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಅದು ಬಸ್ ಇದು ಡಿಪೋ ಅವಶ್ಯಕತೆ ಇದೆ. ಮತ್ತೆ ಸಮುದ್ರದ ಮಟ್ಟದಲ್ಲಿರೋದ್ರಿಂದ ಇನ್ನು ಸ್ವಲ್ಪ ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡ್ ಲೆವೆಲ್ಗೆ ನಾವು ಹೈಟ್ ಮಾಡ್ಕೋಬೇಕು. ಇದು ಅವಶ್ಯಕತೆನೂ ಇದೆ. ಪ್ರಿಯಾರಿಟಿ ಮೇಲೆ ಇದನ್ನು ತಗೊಳ್ತೀವಿ ಸಭಾಧ್ಯಕ್ಷರೇ. ತುರ್ತು ಆ ಬಸ್ ಸ್ಟ್ಯಾಂಡ್ ಒಂದು ಉಪಯೋಗ ಆಗುವಾಗೆ, ಫುಲ್ ಡೆಡ್ ಇದೆ ಗುರುಗಳೇ, ಒಂಚೂರ ಉಪಯೋಗ ಆಗುವಾಗೆ ಏನ್ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಆಗುವಾಗೆ. ಇಲ್ಲದೆ ಇದ್ರೆ ಅದು ಏಕದಮ್ ಉದ್ಘಾಟನೆ ಮಾಡಿದ ತಕ್ಷಣ ಸ್ಟಾಪ್ ಆಗಿ ಬಿಟ್ಟಿದೆ ಬಸ್. ಆಮೇಲೆ ಇದು ಎಲೆಕ್ಟ್ರಿಕ್ ಬಸ್ ಬಗ್ಗೆನೂ ಕೂಡ ಕೇಳಿದ್ರು. ಮೊನ್ನೆ ರೆವಿನ್ಯೂ ಇಲಾಖೆಯಿಂದ 5 ಎಕರೆ ಜಾಗನೂ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಡಿಪೋ ಎಲ್ಲ ಕಟ್ಟ ಆದ್ಮೇಲೆ ಅದು ಬಸ್ ಬರೋಷ್ಟರಲ್ಲಿ ಅದು ರೆಡಿ ಆಗುತ್ತೆ. ಸಚಿವರೇ, ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ತಾವು ಹೇಳಿದಿರಿ ನಮ್ಗೆ. ಸಚಿವರೇ,
ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಹೇಳಿದ್ದೀರಿ. ಎಲೆಕ್ಟ್ರಿಕ್ ಬಸ್ ಒಮ್ಮೆ ಅದನ್ನು ಚರ್ಚೆ ಮಾಡಿ ಅದು ನಮ್ಗೆ ಏನಾದ್ರು ಉತ್ತಮ ಆಗುದಾದ್ರೆ ಮಾತು ಅನುಷ್ಠಾನ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಅಭಿಪ್ರಾಯ ಇದೆ. ಅದರಲ್ಲಿ ಅಂತಿಮ ಮೇಲೆ ನಷ್ಟ ಆಗ್ತದೆ, ಪ್ರಯೋಜನ ಕೂಡ ಇಲ್ಲ ಅಂತ ಹೇಳಿ. ಅದು ಒಂದು ಬರೀ ಒಂದು ಪ್ರೈವೇಟ್ ಸೆಕ್ಟರ್ಗೆ ಲಾಭ ಆಗಲಿಕ್ಕೆ ಬೇಕು, ನಾವು ಅದನ್ನು ತಗೊಳ್ಳೋದು ಬೇಡ. ನಮ್ಮ ಊರಿಗೆ ಕೂಡ ಅದನ್ನು ಚರ್ಚೆ ಮಾಡಿ ನಮ್ಮಲ್ಲಿ ಆ ಬಸ್ ಬರಲಿ, ಅದ್ರ ರಿಪೋರ್ಟ್ ನಾವು ಕೊಡ್ತೇವೆ. ಒಂದು ವರ್ಷ ಅದನ್ನ ಓಡಾಡಿಸಿ ಆದ್ಮೇಲೆ ಗೊತ್ತಾಗ್ಬೋದು. ಗೊತ್ತಾಗೋ ಸರ್ಕಾರ ಕರೆಕ್ಟಾ? ಶ್ರೀವಾಸ್ತವ್ TS. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 858 ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರೇ. ಮೈಸೂರು KSIC ಏನು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 3 ವರ್ಷದ ಲಾಭದ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ರೆ, ಎರಡನೇದು KSICಯಲ್ಲಿ ತಯಾರಾಗುವಂತ ಸೀರೆ ಬಹಳ ಡಿಮ್ಯಾಂಡ್ ಇದೆ ಅಧ್ಯಕ್ಷರೇ. ಇವತ್ತು ಎಷ್ಟು ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಮೈಸೂರು ಮತ್ತೆ ಮೈಸೂರಿನ ಹೊರಗಡೆ ಜನ ಬೆಳಗ್ಗೆ 3 ಗಂಟೆಗೆ ಬಂದು KSIC ಬಾಗಿಲಲ್ಲಿ ನಿಂತ್ಕೊಂಡು ಟೋಕನ್ಗೆ ಕಾಯ್ತಾ ಇರುವಂತ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷರೇ. ಬೆಳಗ್ಗೆ 3 ಗಂಟೆಯಿಂದ ಸುಮಾರು 6-6:30ವರೆಗೆ ಒಂದು 500-600 ಜನ ಕ್ಯೂ ನಿಂತ್ಕೋತಾರೆ ಅಧ್ಯಕ್ಷರೇ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಜನಕ್ಕೆ ರೇಷ್ಮೆ ಸೀರೆ ಆ ಮಾರಾಟ ಮಳಿಗೆಯಲ್ಲಿ ಫ್ಯಾಕ್ಟರಿ ಒಳಗೆ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದರ ಕಳಕಳಿ ಅಧ್ಯಕ್ಷರೇ. ಎರಡನೇದು, KSIC ಫ್ಯಾಕ್ಟರಿಯ ಏನು ಸೀರೆಗಳಿಗೆ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಇದೆ. ಶಾಸಕರು ಅದಲ್ಲದೆ ಬೇರೆ ಬೇರೆಯವರು ಬಂದು ಅಲ್ಲಿ ಒಳಗಡೆ ಗೋಡೌನಲ್ಲಿ ಸ್ಟಾಕ್ ಇರುತ್ತೆ, ಅದನ್ನು ತೆಗೆಸ್ಕೊಡಿ ಅಂತ ನಮಗೂ ಫೋನ್ಗಳು ಒತ್ತಡ ಬರುತ್ತೆ. ಅದರ ಸಮಸ್ಯೆ ಇರೋದೇನು ಅಂದ್ರೆ, ಇವರ ಉತ್ತರದ ಪ್ರಕಾರ ಪ್ರತಿನಿತ್ಯ ಸುಮಾರು 200-250 ಸೀರೆಗಳು ಪ್ರತಿನಿತ್ಯ ತಯಾರಾಗುತ್ತೆ ರೇಷ್ಮೆ ಸೀರೆ ಅಂತ ಇದೆ. ಇದನ್ನ ಜಾಸ್ತಿ ಮಾಡಲಿಕ್ಕೆ ಜನಕ್ಕೆ ಈಗ ಸೀರೆ ಬೇಕು ಅಂದಾಗ ಹೆಂಗಿದು ಇದು ಒಂದು ಪ್ರಾಫಿಟ್ ಉದ್ಯಮ, ಇದನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಹೆಚ್ಚಿನ ಬಂಡವಾಳ ಹಾಕಿದ್ರೆ ಏನು ಸೀರೆಗೆ ಡಿಮ್ಯಾಂಡ್ ಇದೆಯೋ ಆ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಕ್ಕಾಗತ್ತೆ. ಅದ್ರ ಬಗ್ಗೆ ಸಚಿವರ ಗಮನವನ್ನ ಸೆಳೀತಾ ಇದ್ದೀನಿ. ಸಚಿವರು ಅಧ್ಯಕ್ಷರೇ, ನಾನು ಬಹಳ ವಿವರವಾಗಿ ಮಾನ್ಯ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇನೆ. ಅವರು ನಮ್ಮ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ, ನಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಜೊತೆಗೆ ನಾವು ಒಂದು ದಿನಕ್ಕೆ 350-400 ಸೀರೆ ತಯಾರು ಮಾಡ್ತೀವಿ ಅಧ್ಯಕ್ಷ. ಒಂದು ದಿನಕ್ಕೆ ನಮಗೆ ಡಿಮ್ಯಾಂಡ್ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಬಹಳ ಒಳ್ಳೆ ಕ್ವಾಲಿಟಿ ಸೀರೆ ನಮ್ಮ ಮೈಸೂರು ಸಿಲ್ಕ್ ತಯಾರು ಮಾಡ್ತಕ್ಕಂಥದ್ದು. ಅದರಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ, ಕೂತ್ಕೊಳ್ಳಿ. ಒಂದೇ ಒಂಚೂರು ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ, ಬಹಳ ಕ್ಲೀನಾಗಿ ನೋಡಿ ಸೀರೆ ಪರ್ಚೇಸ್ ಮಾಡ್ತಾರೆ ಮಹಿಳೆಯರು. ಹೀಗಾಗಿ ನಾವು ನೇಯ್ಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮವಾಗಿ ಆ ಸೀರೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ಪರಿಪಾಠ. ಈಗ ನಾವು ಯಾರಾಬೇರೆ ಸೀರೆ ತಯಾರು ಮಾಡಿ ಜನರಿಗೆ ಕೊಡೋಕ್ಕಾಗಲ್ಲ ಅಂತ ಸೇಲ್ವಾಗಲ್ಲ, ಸ್ವಲ್ಪ ಡ್ಯಾಮೇಜ್ ಇದ್ರೆ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ಮತ್ತೊಂದು ಏನು ಹೇಳಿದ್ರೆ, ಹೆಚ್ಚಿಗೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ಕ್ವಾಲಿಟಿ ಗೂಡುಗಳನ್ನೇ ತಯಾರು ಮಾಡಿ ನಾವು ಪರ್ಚೇಸ್ ಮಾಡ್ಬೇಕು. ನಾವು ಸಿಕ್ಕ ಎಲ್ಲ ಗೂಡು ತಗೊಂಬರಕ್ ಆಗಲ್ಲ. ಜೊತೆ ಕಾಂಪಿಟೇಷನ್ ಜಾಸ್ತಿ ಇದೆ ಈಗ. ಬರೀ ನಮ್ಮ ಇದು ಅಂತಲ್ಲ, ಈಗ ಇದು ತಮಿಳುನಾಡವ್ರು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ, ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಈ ಗೂಡನ್ನು ಪರ್ಚೇಸ್ ಮಾಡ್ತಾರೆ, ಮತ್ತೆ ಡೀಲರ್ಸ್ ಸಹ ಪರ್ಚೇಸ್ ಮಾಡ್ತಾರೆ. ಹೀಗಾಗಿ ಬಹಳ ಡಿಮ್ಯಾಂಡ್ ಇದೆ ಅದಕ್ಕೆ ನಮ್ಮಲ್ಲಿ ಇದು ಮಾಡೋದಕ್ಕೆ. ಮತ್ತೆ ನಾವು ಒಳ್ಳೆ ಕ್ವಾಲಿಟಿ ಗೂಡನ್ನೇ ತಗೊಂಡ್ಬಂದು ನಾವು ಒಂದು ಸೀರೆ ತಯಾರು ಮಾಡ್ಬೇಕು. ಅವ್ರು ಹೇಳ್ತಾರೆ ಕ್ಯೂ ನಿಂತ್ಕೋತಾರೆ ಅಂತ ಹೇಳ್ತಾರೆ. ಈಗ ನಾವೇನು ಕ್ಯೂ ನಿಂತ್ಕೋದು, 3 ಗಂಟೆಗೆ ಯಾರು ಬರಲ್ಲ. ನಮ್ಮ ಶ್ರೀವತ್ಸ ಅವ್ರಿಗೆ 3 ಗಂಟೆಗೆ ಯಾರು ಬರಲ್ಲ. 3 ಗಂಟೆಗೆ ಯಾರು ಬರ್ತಾರೆ, ಈ ಸೆಕೆಂಡ್ ಸೇಲ್ ಅಂತ ಮಾಡ್ತೀವಿ ನಾವು. ಏನು ಸ್ವಲ್ಪ ಡ್ಯಾಮೇಜ್ ಸೀರೆ ಆಗಿರುತ್ತಲ್ಲ, ಆ ಸೀರೆನ ಸೆಕೆಂಡ್ ಸೇಲ್ಸ್ ಅಂತ ಮಾಡ್ತೀವಿ ನಾವು. ಅದನ್ನ ಮಾಡುವಾಗ 3 ಗಂಟೆ ಅದಕ್ಕೆ ಮುಂಚೆ ಬಂದು ನಿಂತ್ಕೋದು. ಸೆಕೆಂಡ್ ಒಂದು 30% ಡಿಸ್ಕೌಂಟ್, 25%, 30% ಡಿಸ್ಕೌಂಟ್ ಇಟ್ಟಿರ್ತಾರೆ. ಆಗ ಬಂದು ಸ್ವಲ್ಪ ನಿಂತಿರ್ತಾರೆ. ಬೇರೆ ಟೈಮಲ್ಲಿ ನಾವು ನಮ್ಮ ದಿನ ತಯಾರಾದಂಥವನ್ನ ಬೆಂಗಳೂರು ಕಳಿಸ್ತೀವಿ, ಮತ್ತೆ ಅಲ್ಲಿ ಲೋಕಲ್ ಆಗು ಮಾರಾಟ ಮಾಡ್ತೀವಿ. ಮತ್ತೆ ಈಗ ಆನ್ಲೈನ್ ಓಪನ್ ಮಾಡಿದೀವಿ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಅಧ್ಯಕ್ಷ, ಆನ್ಲೈನ್ ನಿಲ್ಲಿಸಬೇಕು ಅಂತ ಯೋಚನೆ ಎಲ್ಲ. ಯಾಕಂದ್ರೆ ಇಡೀ ದೇಶಾದ್ಯಂತ ಎಲ್ಲ ಆನ್ಲೈನ್ ಅಲ್ಲಿ ಮಾಡಬೇಕು ಅಂತ ಇದೆ. ಲೋಕಲ್ ಆಗಿ ಜನಕ್ಕೆ ಕೊಡೋಣ ಮೊದಲು ಅಂತ ಹೇಳಿ ಹೆಚ್ಚಿಗೆ ನಮ್ಮ ತಯಾರಿ ಸೀರೆಗಳನ್ನ ಹೆಚ್ಚಿಗೆ ಮಾಡಿದ ಮೇಲೆ ಬೇರೆಯವ್ರಿಗೆ ಕೊಡ್ತಕ್ಕಂಥ ಪ್ರತಿಪಕ್ಷ ಸರ್. ಒಂದ್ ಸೆಕೆಂಡ್ ಶ್ರೀವಾಸ್ತವ್. ಅಧ್ಯಕ್ಷರೇ, ಮಂತ್ರಿಗಳು
ಏನೋ ಬಹಳ ಬಡಾಯಿ ತರ ಕೊಚ್ಕೊಂತ ಇದ್ರು, ಹಿಂಗಾಗಿದೆ ಹಂಗಾಗಿದೆ, ಏನೋ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೆ ನಾವು ಮುಟ್ಟಲ್ಲ ಅಂತೇಳಿ. ನಾನು ಅಲ್ಲಿ ಭೇಟಿ ಮಾಡಿದ್ದೆ ಅಧ್ಯಕ್ಷರೇ. ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇನೋ ಇರಿಮೆ ಗರಿಮೆ ಅಂದ್ರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 11 ತಿಂಗಳು 3,000 ಕೆಲಸ ಮಾಡ್ತಾರೆ. ಲೆಕ್ಕ ಹಾಕೊಳ್ಳಿ ಯಾಕೆ ಬದುಕಬೇಕು ಅವರು ಅಂತ. ಆಮೇಲೆ ಅಪಾಯಿಂಟ್ಮೆಂಟ್ ಆದ್ಮೇಲೆ 15,000 16,000 ರೂಪಾಯಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವ್ರು ಕನ್ಫರ್ಮ್ ಆದ್ಮೇಲೆ. ಈಗೇನ್ ಮನೆ ಆಳ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಹೇಳ್ತೀನಿ, ಇಷ್ಟಾದ್ಮೇಲೆ ಎಷ್ಟು ಲಾಭ ಮಾಡಿದ್ದಾರೆ ಅಧ್ಯಕ್ಷರೇ? 96 ಕೋಟಿ ಲಾಭ ಮಾಡಿದ್ದಾರೆ ಈ ವರ್ಷ. 96,000 ಲಾಭ ಮಾಡಿರೋದು, ಕ್ರೋರ್. 96 ಕೋಟಿ ಲಾಭ ಮಾಡಿದ್ದಾರೆ, ಲೆಕ್ಕ ಹಾಕೊಳ್ಳಿ. ಅಂತ ಸಂಸ್ಥೆನ ಮುಚ್ಚಕ್ ಹೊರಟಿದ್ದಾರೆ. ಅಲ್ಲಿರುವಂತ ಪ್ರಿಯಾಂಕ್ 16 ಸಚಿವರು, ಅಲ್ಲಿರುವಂತ 12 ಎಕರೆ ಜಾಗ ಯಾರೋ ಮೈಸೂರು ಮಹಾರಾಜರು ಹಿಂದೆ ಅವರು. ನಿಮ್ಮ ಸಲಹೆ ಈಗ ಅದನ್ನ ನಾನು ಹೇಳ್ತಾ ಇರೋದು, ಅವ್ರು ಹೇಳಿದ್ರಲ್ಲ ನಾನು ಆಗ್ ಮಾಡ್ತಾ ಇದ್ದೀನಿ ಈಗ ಮಾಡ್ತಾ ಇದ್ದೀನಿ. ಫಸ್ಟ್ ಅದು ಮುಚ್ಚಬೇಡಿ ನೀವು. ಅಲ್ಲಿ ಗ್ರೌಂಡ್ ಮಾಡಕ್ ಹೊರಟಿದ್ದಾರೆ. ಯಾರೋ ಪುಣ್ಯಾತ್ಮ ಮಹಾರಾಜರು ಮಾಡಿದ್ದು ಹಿಂದೆ, ಆ ಕಾಲದಲ್ಲಿ ಮಾಡಿರೋಂಥದ್ದು. ಲಾಭ ಬರ್ತಾ ಇದೆ. ರೇಷ್ಮೆ ಸೀರೆಗೆ ಅದೇನು ಹೇಳ್ತಾರಲ್ಲ, ನಾನು ಹೋಗಿದ್ದೆ, 3 ಗಂಟೆ ಕ್ಯೂ ನಿಂತ್ಕೊಂತಾರೆ. ಅದು 1 ಅವರಲ್ಲಿ ಎಲ್ಲ ಸೇಲ್ ಆಗಿ ಹೋಗ್ತೈತೆ. ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನ ಮುಚ್ಚಬೇಕು. ಆ ಜಾಗನ ಯಾಕೆ ಈಗ ನೀವು ಪರಬಾರಿ ಮಾಡ್ತಾ ಇದ್ದೀರಾ? ನಿಮ್ಗೆ ಬೇರೆ ಇಲ್ವಾ ಜಾಗ? ತಗೊಳ್ಳಿ ದುಡ್ಡು ಕೊಟ್ಟು. ಸುತ್ತು ಲೇಔಟ್ ಮಾಡಿದ್ದಾರೆ ಅಧ್ಯಕ್ಷರೇ, 500,000 ಎಕರೆ ಲೇಔಟ್ಗಳು ಮಾಡಿದ್ದಾರೆ. ಅದು ಸುತ್ತು ಏರಿಯಾ ಸುತ್ತೂರು. ಅವ್ರಿಗೆಲ್ಲ ಜಮೀನ್ ಸಿಗುತ್ತೆ, ಇವ್ರಿಗೆ ಜಮೀನ್ ಸಿಗಲ್ಲ. ಅಂದ್ರೆ 96 ಕೋಟಿ ಲಾಭ ಮಾಡಿರೋಂತ ಒಂದು ಸಂಸ್ಥೆಯನ್ನ ಮುಚ್ಚಾಕ ಹೊರಟಿದ್ದಾರೆ. ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರದ್ದು ಮಾಡಬೇಕು ಕೂಡ. ಇಲ್ಲ ಅಂತ ಹೇಳಿದ್ರೆ ಇದು ಸಂಸ್ಥೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಲಾಭ ಮಾಡೋದೇ ಕಡಿಮೆ, 90% ಲಾಭ ಮಾಡಲ್ಲ. ಯಾವುದೋ ಕೆಲವು ಸೋಪ್ ಫ್ಯಾಕ್ಟ್ರಿ, ಈ ತರ ಸಿಲ್ಕ್, ಈ ತರದವ್ರು ಮಾಡ್ತಾರೆ. ಇದ್ರೂ ನೀವು ಮುಣಗ್ಸಕ್ ಹೊರಟ್ರೆ ಏನು ಲಾಬಿ ಇದೆಯಾ? ಬೇರೆ ಲಾಬಿ ಬೇರೆ ಹತ್ರ ನೀವು ದುಡ್ಡು ಬೇರೆ ಸಿಲ್ಕ್ ತಗೊಳಕ, ಚೈನಾದಿಂದ ಸಿಲ್ಕ್ ತಗೊಳಕ್ಕೆ, ಬೇರೆಯವರಿಂದ ಪಾರ್ಟಿ ಬೇರೆ ಪ್ರೈವೇಟ್ ಅವರೆಲ್ಲ ಸಿಲ್ಕ್ ಸಪ್ಲೈ ಮಾಡಕ್ ರೆಡಿ ಇದ್ದಾರೆ. ಇದನ್ನ ಮುಚ್ಚಿಬಿಟ್ರೆ ನಾವು ಸಿಲ್ಕ್ ಸಪ್ಲೈ ಮಾಡೋಣ ಅಂತ ಹೇಳಿ ಮುಚ್ಚಬಾರದು. ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ ಅಧ್ಯಕ್ಷರ. ನಾನು ನಮ್ಮ ಇಲಾಖೆ ಬಗ್ಗೆ, ನಮ್ಮ ಸೀರೆ ಬಗ್ಗೆ ಜಂಬ ಏನು ಹೇಳಲಿಲ್ಲ, ಇರೋ ವಿಚಾರ ಹೇಳಿದ್ದೀನಿ ಅಷ್ಟೇ. ವಾಸ್ತವವಾಗಿ ಬೇಡಿಕೆ ಏನಿದೆ, ಜನರ ಬೇಡಿಕೆ ಏನಿದೆ ಅದನ್ನ ಮತ್ತೆ ಜಂಬದ ವಿಚಾರ ಏನಲ್ಲ. ಅವರು ನಮ್ಮ ವಿರೋಧ ಪಕ್ಷದ ನಾಯಕ ಹೇಳಿದ್ದಾರೆ, ಅಲ್ಲಿ ಇದನ್ನ ಮಾಡಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿ. ಅಲ್ಲ, ಲೇಔಟ್ ಅಲ್ಲ, ಅಲ್ಲಿ ಸ್ಟೇಡಿಯಂ ಮಾಡಕ್ಕೆ ಅಂತ ಕೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು. ಆ ಕ್ಷೇತ್ರ ಅದು. ಪಾಪ ಅವ್ರಿಗೆ ಯಾರೋ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ದಾರೆ, ಏನೋ ಅಲ್ಲಿ ಜಾಗ ಇದೆ ತಗೋಬಹುದು ಅಂತ ಹೇಳಿ. ಈಗ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಜಾಗ ಅಲ್ಲದೆ ಈಗ ಗೊತ್ತಾಗ ಜಾಗ ಕೈ ಬಿಡ್ತಕ್ಕಂಥ ಕೆಲಸ ಮಾಡಿ. ಏನು ಹೇಳಿ? ಅಲ್ಲ, ಜಾಗ ಕೈ ಬಿಡ್ತೇವೆ, ಕೈ ಬಿಡ್ತೀವಿ. ನಮ್ಗೇನಾದ ಈಗ ವಾಸ್ತವವಾಗಿ ನಮ್ಮ ಸೀರೆಗಳಿಗೆ ಡಿಮ್ಯಾಂಡ್ ಇರೋದು ನಿಜ. ಅದು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.